ವಿಶ್ವಗುರು ಬಸವಣ್ಣನವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತು 893ನೇ ಬಸವ ಶಕೆ ಶರಣ ಸಮ್ಮತವಾಗಿರ್ತಕ್ಕಂಥ ಶುಭ ದಿನದಂದು ನಾವು ಈ ಒಂದು ಶರಣ ಭೂಮಿ, ಶರಣರ ಒಂದು ಕರ್ಮಭೂಮಿ, ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪರುಷಕಟ್ಟೆಯಲ್ಲಿ ಬಸವ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ವಿಶೇಷವಾಗಿ ಗುರು ಬಸವಣ್ಣನವರು ಕುಳಿತಿರ್ತಕ್ಕಂಥ ಪರುಷಕಟ್ಟೆಯಲ್ಲಿ ಅವರ ಹರ್ಷದಿಂದ ನಾಡಿನ ಜೀವ ಸಂಕುಲಗಳಿಗೆಲ್ಲ, ಈ ಭೂಲೋಕದ ಜೀವ ಸಂಕುಲಗಳಿಗೆಲ್ಲ ಲೇಸನ್ನ ಬಯಸಿರ್ತಕ್ಕಂಥ ಕಾರಣಕರ್ತರು. ಅಂತ ಒಂದು ಗುರು ಬಸವಣ್ಣನವರ ಪರುಷಮಯ ವ್ಯಕ್ತಿತ್ವದಿಂದ ಶೋಭಾಯಮಾನವಾಗಿ ಕಂಗೊಳಿಸಿರ್ತಕ್ಕಂಥ ಪರುಷಕಟ್ಟೆಯಲ್ಲಿ ನಾವು ಇವತ್ತು ನಾಡಿಗೆಲ್ಲೆಡೆ ಬರಗಾಲ ಆವರಿಸಿದೆ, ಹಾಗಾಗಿ ಮಳೆ ಬರಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ. ರೈತರು ಇವತ್ತು ಬೆಳೆದಿರ್ತಕ್ಕಂಥ ಬಿತ್ತಿರ್ತಕ್ಕಂಥ ಏನು ಬೀಜ ಅಲ್ಲೇ ಮುಚ್ಚಿ ಕೊಳತು ಹೋಗ್ಲಕತ್ತಿದಾವೆ. At Noble Public School, we ignite the spark of wonder and celebrate every success. Noble Public School, dream big, learn here. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. Sky Sunshine School, step towards better future. Admissions are open. ಹಾಗಾಗಿ ನಾಶ ಆಗ್ತಾ ಇದಾವೆ. ಈ ಕಾರಣದಿಂದ ರೈತರು ಬಹಳ ಕಂಗಾಲಾಗಿದ್ದಾರೆ. ಜೀವ ಜಂತುಗಳಿಗೆ ನೀರಿನ ಅಭಾವ ಆಗಿದೆ. ಜಾನುವಾರುಗಳ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಅತ್ಯಂತ ಪವಿತ್ರತಾ ಭಾವದಿಂದ, ಭಕ್ತಿಯಿಂದ ನಾವು ಎಲ್ಲ ಜೀವ ಸಂಕುಲಗಳಿಗೆ ನೀರು ಬೇಕು. ರೈತರಿಗೆ ನೀರಿಲ್ಲ ಅಂತಂದ್ರೆ ರೈತರಿಗೆ ಯಾಕೆ ಇಡೀ ಮಾನವ ಕುಲಕ್ಕೆ ಕಂಟಕ ಬರ್ತದೆ. ಹಾಗಾಗಿ ನಾಡಿನೆಲ್ಲೆಡೆ ಮಳೆ ಆಗಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಂಡು ಇವತ್ತು ಪರುಷಕಟ್ಟೆಯಲ್ಲಿ ಮೈಲಾರ ಬಸವಲಿಂಗ ಶರಣರ ಗುರುಕರಣ ತ್ರಿವಿಧಿಯನ್ನ ಸಾಮೂಹಿಕವಾಗಿ ಪಠಣ ಮಾಡಿದ್ವಿ. ನಾವೆಲ್ಲರೂ ಅತ್ಯಂತ ಭಕ್ತಿ ಭಾವದಿಂದ ಬೇಡ್ಕೊಂಡಿದ್ವಿ. ನಮ್ಮ ಒಂದು ಕರುಣೆಗೆ ಹೋಗೊಟ್ಟು, ನಮ್ಮ ಕರೆಗೆ ಹೋಗೊಟ್ಟು ಗುರು ಬಸವಣ್ಣನವರು ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಒಂದು ಪರಮಾತ್ಮನ ಮುಖಾಂತರವಾಗಿ ಮಳೆಯನ್ನ ತರಿಸ್ಲಿ ಅಂತ ಅತ್ಯಂತ ತುಂಬ ಹೃದಯದಿಂದ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡಿದೀವಿ. ಇನ್ನೊಂದು ವಿಷಯ, ಈಗ ನಮ್ಮ ಮೊನ್ನೆ ತಾನೇ ಅನುಭವ ಮಂಟಪ ಮತ್ತು ಬಸವ ಕಲ್ಯಾಣ ಕ್ಷೇತ್ರ ದರ್ಶನವನ್ನ ಮಾಡಿಸಿ ಮೊಟ್ಟ ಮೊದಲ ಬಾರಿಗೆ ಪ್ರವಾಸವನ್ನ ಇಲ್ಲಿಂದನೇ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿನ ಎಲ್ಲ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಳೆ ಬರಬೇಕು ಅಂತಕ್ಕಂಥ ನಮ್ಮೆಲ್ಲರ ಆಸೆ ಆಗಿದೆ. ಆದ್ರೂ ಸಹಿತ ಅಲ್ಲೆಲ್ಲೇ ಬರಗಾಲ ಪರಿಸ್ಥಿತಿ ಆಗಿರೋದ್ರಿಂದ ಬೀದರ್ ಜಿಲ್ಲೆಯನ್ನ ಬರಗಾಲ ಪ್ರದೇಶವಂತ ತಿಳ್ಕೊಂಡು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ರೈತರಿಗೆ ಏನು ಪರಿಹಾರವನ್ನ ಕೊಡಬೇಕು ಅಂತ ಈ ಮುಖಾಂತರವಾಗಿನೂ ಸಹಿತ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲರ ಒಂದು ಏನು ಹಾರೈಕೆಗೆ ಹೋಗೊಟ್ಟು ಬಸವಣ್ಣರು ಒಂದು ವಚನದಲ್ಲಿ ಹೇಳ್ತಾರೆ, ನಾವು ದೇವರನ್ನ ಬೇಡೋದಾಯ್ತಂದ್ರೆ ದೇವರನ್ನ ಬೇಡಬೇಕು, ಸೆರಗೊಡ್ಡಿ ಬೇಡಬೇಕು ಅಂತಾರೆ. ಹಂಗೆ ಸೆರಗೊಡ್ಡಿ ನಾವು ಬೇಡ್ಕೊಂಡಿದ್ವಿ. ನಮ್ಮ ಪ್ರಾರ್ಥನೆ ಖಂಡಿತವಾಗಿ ದೇವರು ಫಲ ಕೊಡ್ತಾನಂತ ತಿಳ್ಕೊಂಡು ಈ ಮುಖಾಂತರವಾಗಿ ನಾವು ಅನ್ಕೊಂಡಿದೀವಿ. ಹಾಗಾಗಿ ದೇವರ ಕೃಪೆ ನಾಡಿನ ಎಲ್ಲ ಜೀವ ಜಂತುಗಳ ಮೇಲೆ ಹಾಗೆ ಮಳೆ ಯಥೇಚ್ಛವಾಗಿ ಆಗ್ಲಿ. ಹಾಗಾಗಿ ನಮ್ಮೆಲ್ಲರ ಒಂದು ಬಸವ ಪರ ಸಂಘಟನೆಗಳ ಈ ಒಂದು ಸಂಕಲ್ಪ ಪೂರೈಸಲಿ ಅಂತ ನಾನು ಈ ಮುಖಾಂತರವಾಗಿ ಕೇಳ್ಕೊಳ್ತೇನೆ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವೈರಾಗ್ಯನಿಧಿ ಅಕ್ಕ ಮಹಾದೇವರಿಗೆ ಜ್ಯೋತಿ ಚಂದ್ರ ಬಸವಣ್ಣನವರಿಗೆ ಓಮಕಾಯ ಸಿದ್ಧ ಅಲ್ಲಮ ಪ್ರಭುದೇವರಿಗೆ ಜಯವಾಗಲಿ. ಬಸವಯೋಗಿ ಸಿದ್ದರಾಮೇಶ್ವರ ಅವರಿಗೆ ಜಯವಾಗಲಿ. 770 ಮರಗಣಗಳಿಗೆ ಲಕ್ಷದ ಮೇಲೆ 96,000 ಜನರಿಗೆ 1200 ಷಟಸ್ಥಲ ಭೂಮಿಗಳಿಗೆ ಜಯವಾಗಲಿ. ಜಾತಿಯ ಭೂತ ನಾಶವಾಗಲಿ. ಲಿಂಗ ತತ್ವ ಜಗತಿ ಬೆಳಗಲಿ. ಮಾನವರೆಲ್ಲ ದೇವರ ಮಕ್ಕಳೆಂಬ ಅರಿವು ಬರಲಿ. ವಿಶ್ವಕ್ಕೆ ಶಾಂತಿಯಾಗಲಿ. ವಿಶ್ವಕ್ಕೆ ಶಾಂತಿಯಾಗಲಿ. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें. RG Public School English Medium, admissions open, nursery to 8th standard, bus facility available. Your child deserve the best education. The 8th School, admissions are open. जहां तालीम से बनेगा आपके बच्चे का रोशन कल.